ಫ್ರೆಂಡ್ಸ್, ಇವತ್ತು ನಾವು ಬಳಸ್ತಿರೋ ಟೂತ್ ಪೇಸ್ಟ್ ಗೆ ಒಂದು ರೂಪನ ಕೊಟ್ಟಿದ್ದು ಒಬ್ಬ ಕ್ರಿಮಿನಲ್ ಬಿಸ್ನೆಸ್ ಮ್ಯಾನ್. ಅದು ಜೈಲೊಳಗಡೆ. 18ನೇ ಶತಮಾನದಲ್ಲಿ ಯುರೋಪ್ ನಲ್ಲಿ ಜನರ ಮಧ್ಯೆ ಒಂದು ಜಗಳ ಉಂಟಾಗುತ್ತೆ. ಈ ಜಗಳಕ್ಕೆ ಮುಖ್ಯ ಕಾರಣ ವಿಲಿಯಂ ಅಡ್ಡಿಸ್ ಅನ್ನೋ ವ್ಯಕ್ತಿ ಅಂತ ಅಲ್ಲಿನ ಪೊಲೀಸರು ಈ ಬಿಸ್ನೆಸ್ ಮ್ಯಾನ್ ಅನ್ನ ಜೈಲಿಗೆ ಹಾಕ್ತಾರೆ. ಜೈಲಲ್ಲಿದ್ದ ಎಲ್ಲಾ ಖೈದಿಗಳು ತಮ್ಮ ಹಲ್ಲು ಉಜ್ಜೋಕೆ ಬಟ್ಟೆ ಮತ್ತು ಬೂದಿನ ಬಳಸ್ತಿದ್ರು. ಆದ್ರೆ ಈ ರೀತಿ ಹಲ್ಲುಜ್ಜೋಕೆ ವಿಲಿಯಂ ಅಡ್ಡಿಸ್ಗೆ ಇಷ್ಟ ಇರಲಿಲ್ಲ. ಹೀಗೆ ಅವನ ಕಣ್ಣು ಅಲ್ಲೇ ಮೂಲೆಯಲ್ಲಿ ಬಿದ್ದಿದ್ದ ಪೊರ್ಕೆ ಮೇಲೆ ಬೀಳುತ್ತೆ. ಈ ಪೊರ್ಕೆನ ನೋಡಿ ಆತ ಇದೇ ತರ ಒಂದು ಬ್ರಷ್ ಅನ್ನ ತಯಾರಿಸ್ತೀನಿ ಅಂತ ಅಂದ್ಕೋತಾನೆ. ಇದಕ್ಕೋಸ್ಕರ ತನ್ನ ಊಟದಲ್ಲಿ ಸಿಕ್ಕ ಉದ್ದನೆ ಮೂಳೆನ ಎತ್ತಿಡ್ತಾನೆ. ಈ ಮೂಳೆನ ಒಣಗಿಸಿ ಇದಕ್ಕೆ ಮಧ್ಯದಲ್ಲಿ ರಂಧ್ರಗಳನ್ನ ಕೊರಿತಾನೆ. ಈ ರಂಧ್ರಗಳಲ್ಲಿ ಆತ ಕುದುರೆಯ ಕೂದಲನ್ನ ಹಾಕ್ತಾನೆ. ಈ ರೀತಿ ಆತ ತನ್ನದೇ ಸ್ವಂತ ಬ್ರಷ್ ಅನ್ನ ತಯಾರಿಸ್ತಾನೆ. ಇದರಿಂದಲೇ ಜೈಲಲ್ಲಿ ಹಲ್ಲುಜ್ಜೋಕೆ ಶುರು ಮಾಡ್ತಾನೆ. ನಂತರ ಜೈಲಿಂದ ಆತನ ಬಿಡುಗಡೆ ಆದ್ಮೇಲೆ ತನ್ನದೇ ಸ್ವಂತ ಬ್ರಷ್ ತಯಾರಿಕಾ ಕಂಪನಿನ ಶುರು ಮಾಡ್ತಾನೆ. ಈ ಬ್ರಷ್ ಗಳು ಜನಗಳಿಗೆ ತುಂಬಾ ಇಷ್ಟ ಆಗಿ ಇಂಥದೇ ಬ್ರಷ್ ಅನ್ನ ಕೊಂಡುಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇದೇ ಇವತ್ತು ನಾವು ನೋಡ್ತಿರೋ ಬ್ರಷ್ ನ ಮೊದಲ ಪ್ರೋಟೋಟೈಪ್. ಆದ್ರೆ ಈತ ಬ್ರಷ್ ನ ಕಂಡಿಡಿದ ಮೊದಲ ವ್ಯಕ್ತಿ ಅಲ್ಲ. ಬ್ರಷ್ ಅನ್ನ 15ನೇ ಶತಮಾನದಲ್ಲಿ ಚೀನಿಗರು ಬಳಸ್ತಾ ಇದ್ರು. ಎಲ್ಲದಕ್ಕಿಂತ ಮುಂಚೆ ಮೊಟ್ಟ ಮೊದಲನೇ ಬಾರಿಗೆ ಈಜಿಪ್ಷಿಯನರು 3000 BC ಇಲ್ಲಿ ಬ್ರಷ್ ಗಳನ್ನ ಬಳಸ್ತಿದ್ರು. ಫ್ರೆಂಡ್ಸ್, ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.